ಜಲಶಕ್ತಿ ಸಚಿವಾಲಯದಿಂದ ಒಂದು ಪ್ರಶ್ನೆಗೆ ಉತ್ತರ ಬಂದಿರೋದು. ಕಾವೇರಿ ಜಲಕಟ್ಟ ಪ್ರದೇಶದಲ್ಲಿ ಯಾವುದೇ ಡ್ಯಾಮ್ ಕಟ್ಟಕ್ಕೆ ಯಾವುದೇ ರೀತಿಯ ಅನುಮತಿ ತಮಿಳುನಾಡಿಂದ ಮತ್ತು ಬೇರೆ ಯಾವುದೇ ರಾಜ್ಯದಿಂದ ಬೇಕಾಗಿಲ್ಲ ಅನ್ನೋ ಉತ್ತರವನ್ನು ಸಂಸತ್ನಲ್ಲಿ ಕೊಟ್ಟಿದ್ದಾರೆ. ಸೊ ಮೇಕೆದಾಟನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ರಾಜ್ಯಕ್ಕೆ ಸಿಗ್ಲಿಕ್ಕಿಲ್ಲ ಬಹುಶಃ. ನೀವು ಹೇಗೆ ವರ್ಕೌಟ್ ಮಾಡ್ತೀವಿ? ನಾವು ಕೇಂದ್ರದ ಸಹಕಾರ ಕೊಟ್ಟಿದ್ದಕ್ಕೆ ಆ ರಿಪ್ಲೈ ಬಂದಿದೆ. ಕೇಂದ್ರ ಸರ್ಕಾರನ ಅದು ರಿಪ್ಲೈ ಕೊಟ್ಟಿರೋದು ಪಾರ್ಲಿಮೆಂಟ್ ನಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಆ ಡಿಪಿಆರ್ ಅನ್ನು ಸಬ್ಮಿಟ್ ಮಾಡಬೇಕಲ್ಲ. ಆ ಡಿಪಿಆರ್ ಅನ್ನ ಅವರು ಪರಿಷ್ಕೃತ ಡಿಪಿಆರ್ ಅದನ್ನ ಅವರು ಸಬ್ಮಿಟ್ ಮಾಡಲಿ. ವಿ ವಿಲ್ ಕೋಆಪರೇಟ್. ಮತ್ತು ಇದರ ಜೊತೆಗೆ ಇನ್ನೊಂದು ಸಂಗತಿ ನಾವು ಹೇಳಿದ್ದೇವೆ ಅವರಿಗೆ, ನೀವು ತಮಿಳುನಾಡಿನ ಜೊತೆಗೂ ಏನು ನೀವು ಕರೆದಿದ್ದೀರಿ ಅದನ್ನ ಮಾತುಕತೆ ಮಾಡ್ರಿ. ಯಾಕಂದ್ರೆ ನಾವೇನು ಇದನ್ನ ಯಾಕಂದ್ರೆ ಯಾವುದೇ ಪಾರ್ಟಿ ವರ್ಸಸ್ ಅಲ್ಲ ಇದು. ಆದರೆ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನಾವು ರಾಜ್ಯ ಸರ್ಕಾರದಿಂದ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ. ನೀವು ಅವ್ರ ಜೊತೆಗೂ ಮಾತಾಡ್ರಿ ಅಂತ ಹೇಳಿದೀವಿ ನಾವು. ಸಜೆಸ್ಟೆಡ್ ಅವರಿಲ್ಲ, ಅವ್ರು ಬರ್ತಾ ಇದಾರೆ ಅಂತ ಅವರೇ ಹೇಳಿದ್ರು. ನೀವು ಮಾತುಕತೆ ಮಾಡಿ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ರಿ. ಇಲ್ಲ ನೀವು ಪರಿಷ್ಕೃತ ಡಿಪಿಆರ್ ಕಳಿಸ್ರಿ, ನಾವು ಎಲ್ಲಾ ರೀತಿಯಿಂದ ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದೇವೆ. ಮಹದಾಯಿ ವಿಚಾರದಲ್ಲಿ ಅವರು ಹೇಳಿದ್ದು, ನಮ್ಮ ಎನ್ವೈರನ್ಮೆಂಟ್ ಮಿನಿಸ್ಟರ್ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಏನು ಕ್ವಶನ್ ಮಾಡಿದೆ, ಹಿಂಗಾಗಿ ಸಬ್ಜುಡಿಸ್ ಇದೆ ಅಂತ ಹೇಳಿದ್ದಾರೆ. ನಾನು ಕರ್ನಾಟಕ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದೀನಿ. ಇವತ್ತು ಅವ್ರ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ. ಅವ್ರು ಹೊರಗೆ ಬಂದು ಒಪ್ಕೋಬಹುದು ಅಂತ ನಾನು ಆಶಾಭಾವನೆಯನ್ನ ಹೊಂದಿದ್ದೇನೆ. ಅವರು ಹೇಳಿದ್ದಾರೆ, ಹೌದು ಇದು ಹಿಂದೆನೂ ನನಗೆ ಉಪಮುಖ್ಯಮಂತ್ರಿಗಳಿದ್ದಾಗ ಅವರು ಗೌರವ್ ಗುಪ್ತಾ ಅಂತ ಅಧಿಕಾರಿ ಏನಿದ್ದಾರೆ ಅವರೆಲ್ಲ ಒಟ್ಟಿಗೆ ಬಂದಿದ್ರು. ಅವತ್ತು ನಾನು ಈ ವಿಷಯವನ್ನು ಹೇಳಿದ್ದೆ ಅವರಿಗೆ. ನೀವು ಇದನ್ನು ವಿತ್ಡ್ರಾ ಮಾಡಿ ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಏನಿದೆ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿದೆ ಅಲ್ಲಿ ನೀವು ಕ್ಲಿಯರ್ ಮಾಡ್ರಿ ಅಂತ ಹೇಳಿದ್ದೀವಿ. ಸೊ ಅದಕ್ಕೆ ಅವರು ಪಾಸಿಟಿವ್ ಆಗಿ ಇವತ್ತು ನಾವು ಅದನ್ನು ಸಂಬಂಧಿಸಿದಂಥ ವಕೀಲರು, ಕಾನೂನು ತಜ್ಞರು, ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ.